ಬಸವಣ್ಣವ್ರು ಯತ್ನಾಳವ್ರು ಮಾತಾಡಿದ್ದದಲ್ಲ ಶುದ್ಧ ತಪ್ಪು. ಒಳಗೆ ಹಾರಿ ಸತ್ರು ಯಾರು? ವಿಶ್ವಗುರು ಬಸವಣ್ಣವರು ಒಳಗೆ ಜಿಗಿದು ಕೇಸಿ ಸತ್ರು. ಅದರಂಗೆ ನೀವು ಸಾಯಿರಂತಿದ್ರಲ್ಲ, ಈ ಸ್ಟೇಟ್ಮೆಂಟ್ ವಾಪಸ್ ತಕ್ಕಬೇಕು. ಯಾವ ರೈಟ್ಸ್ ಥಿಂಗ್ಸ್ ಅದ ನಿನ್ನ ಹತ್ರ? ಹೇಳ್ತಾರೆ ನಾನು ಎಲ್ಲರೂ ಕೂಡ ಮಾತಾಡಬಲ್ಲೆ, ನಾನು ಯಾರಿಗೂ ಕ್ಷಮೆ ಕೇಳಗಲ್ಲ ಅಂತ. ನಾನು ಇದು ಶುದ್ಧ ತಪ್ಪಲ್ವಾ? ಇವು ಒಬ್ಬ ಶಾಸಕರಾಗಿ ಒಬ್ಬರು MLAಗಳಾಗಿ ಈ ಟೈಪ್ ಮಾತಾಡ್ಬೋದಾ? 3 ಬೇರೆ 4 ಬೇರೆ ಆರಿಸಿ ಬಂದಾರ. ತಿಳುವಳಿಕೆ ಇಲ್ಲಂದ್ರೆ ಏನು, ಜ್ಞಾನ ಇಲ್ಲಂದ್ರೆ ಏನು? ಹಾಂ, ಹಂಗೆ ಬಸನಗೌಡ ಅಂತಾರೆ ಕೊಳ್ಳಾಗ ಲಿಂಗ ಇಟ್ಕೊಂಡಾರ, ಲಿಂಗದ ಮೇಲೆ ಅಭಿಮಾನ ಇಲ್ಲಂದ್ರೆ ಹೆಂಗೆ? ಹಾಂ, ಏನು ನಾವೇನು ಸ್ಥಾವರ ಲಿಂಗ ಪೂಜೆ ಮಾಡೋರ? ಇಷ್ಟಲಿಂಗ ಪೂಜೆ ಮಾಡೋರು ನಾವು ಬಸವಾನುಯಾಯಿಗಳು. ಬಸವಾನುಯಾಯಿಗಳ ಬಗ್ಗೆ ನೀ ಹಿಂಗೆ ಹೇಳಿದ್ರೆ ಏನಂತ ಗೊತ್ತಾ? ಲಿಂಗಾಯತ ಧರ್ಮದವ್ರು ಕೆಳಗೆ ತುಳಿಬೇಕಂಬತ್ತದ, ಬಸವಾನುಯಾಯಿಗಳವ್ರನ್ನ ಇನ್ನಿಷ್ಟು ತುಳಿಬೇಕಂಬತ್ತಾಗ್ತದ. ನಾವ್ಯಾಕೆ ಒಳಗೆ ಬಿದ್ದು ಸಾಯಮೋ ಮರ? ಬಸವಣ್ಣ ಯಾಕೆ ಒಳಗೆ ಬಿದ್ದಾನ? ನೀನು ಒಳಗೆ ಬಿದ್ದು ಸಾಯಿ. ನೀ ಬೇಕಾದ್ರೆ ನೀನು ಸಾಯಲಿಲ್ಲಪ್ಪ ಅಂದ್ರೆ ನೀನು ಒಳಗೆ ಆರಿಸ್ಬಿಡ್ತಾರೆ ನೋಡು. ಇನ್ನು ಸ್ವಲ್ಪ ದಿವಸದಾಗ ಲಿಂಗಾಯತರು ಏನು ತಿಳ್ಕೊಂಡಿದ್ದಿ? ಏನು ಮಾತಾಡ್ಬೇಕಂಬ ಜ್ಞಾನ ಇಲ್ವಾ? ಏನು ನಾಲಿಗೆ ನಾದಿಲ್ಲ ನಿನಗೇನ? ತಲೆ ಕೆಟ್ಟದ ಏನು? ಮಾನಸಿಕ ಅಸ್ತವ್ಯಸ್ತ ಆಗಿದೆಯಾ ಏನು? ಹಾಂ, ಸ್ವಲ್ಪ ಬೇಕಲ್ಲ, ವಿಚಾರ ಬೇಕಲ್ಲ. ಇದಕ್ಕೋಸ್ಕರ ಬಂದಿರೋದು ನಾವು. ಇಲ್ಲಾಂದ್ರೆ ಬರೋಲ್ಲ. ನಿನ್ನ ಮೇಲೆ ಅಭಿಮಾನ ಅದ ನಮಗೆ, ನಿನ್ನ ಮೇಲೆ ಗೌರವ ಅದ. ಇವತ್ತು ತಪ್ಪಾಗಿದೆ ಅಂತ ಒಪ್ಪಿಕೊಂಬಿಡು. ಇರಲಿ, ಬೈದವರನ್ನು ಬಂಧುಗಳಂತೀಯಾರ ಬಸವಣ್ಣವ್ರು, ಇರಲಿ ಕೆಮ್ಸ್ಬೇಕಂತಂದು. ಹಾಂ, ಅಂಥದ್ರಲ್ಲಿ ಇಲ್ಲದ ಸಲ್ಲದ ಒಬ್ಬ ಬಡ್ಡೆಗೆ ಕೈ ಹಾಕ್ತೀಯಲ್ಲಪ್ಪ ನೀನು. ಬೇರೆ ಕೈ ಹಾಕಿದ್ರೆ ಪರವಾಗಿಲ್ಲ. ಹೋಗಿ ಹೋಗಿ ವಿಶ್ವಗುರು, ಅದು ಸಾಂಸ್ಕೃತಿಕ ನಾಯಕ, ಅಖಂಡ ಭಾರತದ ಕೆಳವರ್ಗದವರನ್ನು ಎತ್ತಿದಾತ ನಮ್ಮ ಬಸವಣ್ಣ. ಇವನಾರವ ಇವನಾರವ ಎಂದೆನಿಸಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಅಂಥ ವಿಶ್ವಗುರು ಬಸವಣ್ಣವ್ರ ಮೇಲೆ ಆಡ್ತೀಯಲ್ಲ ನೀನು. 100 ಕೋಟಿನ ಗಳಿಸು, 500 ಕೋಟಿನ ಗಳಿಸು, ಬೆಂಕಿ ಹಚ್ಚಲಿ. ಉಂಡೆಪಲ್ಲೆ ಗೌಡ ಆದತ್ತ ಬೇಸ್ ಚೆನ್ನಾಗಿರ್ಬೇಕು. ಹೆಂಗಿರ್ಬೇಕು?